ರಾಜ್ಯದಲ್ಲಿ ಬಿರು ಬೇಸಿಗೆ ಈಗಾಗಲೇ ಆರಂಭ ಆಗಿದೆ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಕುಡಿಯೋ ನೀರಿನ ಸಮಸ್ಯೆ ಎದುರಾಗಿದೆ. ಕೆಲ ಹಳ್ಳಿಗಳಲ್ಲಿ ಈಗಾಗಲೇ ಸಾಲುಗಟ್ಟಿ ಬಿಂದಿಗೆಗಳನ್ನು ಇಟ್ಟು ನೀರನ್ನು ಹಿಡಿತಕ್ಕಂಥ ಪರಿಸ್ಥಿತಿ. ಕೊಪ್ಪಳ, ಬಳ್ಳಾರಿ, ವಿಜಯನಗರ, ರಾಯಚೂರು 4 ಜಿಲ್ಲೆಗಳ ಜೀವನಾಡಿ ಆಗಿರತಕ್ಕಂತಹ ತುಂಗಭದ್ರಾ ಜಲಾಶಯಕ್ಕೆ ಇವತ್ತು ನೀರಿನ ಪ್ರಮಾಣ ಕೂಡ ಜಲಾಶಯದಲ್ಲಿ ಕುಸಿತಾ ಇದೆ. ಕೇವಲ 20 TMC ನೀರು ಮಾತ್ರ ಸದ್ಯ ಸಂಗ್ರಹ ಇರತಕ್ಕಂಥದ್ದು. ಒಂದು ಕಡೆ ಕುಡಿಯೋ ನೀರಿಗಾಗಿ ಹಾಹಾಕಾರ ಇದ್ದರೆ ಮತ್ತೊಂದು ಕಡೆ ಇರತಕ್ಕಂತಹ ನೀರನ್ನು ಸಮರ್ಪಕವಾಗಿ ಬಳಕೆ ಮಾಡ್ಕೋಬೇಕು ಅಂತಕ್ಕಂತಹ ಮೂಲ ಉದ್ದೇಶದಿಂದ ಇವತ್ತು ನೀರನ್ನು ಯಾವುದೇ ಕಾರಣಕ್ಕೂ ಬೇರೆ ರೀತಿಯಾಗಿ ವ್ಯತ್ಯಯ ಮಾಡಲಾರದೆ ಕೇವಲ ಕುಡಿಯೋ ನೀರಿಗೆ ಮೊದಲ ಆದ್ಯತೆಯನ್ನು ನೀಡಬೇಕು ಅಂತಕ್ಕಂತಹ ಆಗ್ರಹಗಳು ಕೂಡ ಕೇಳಿಬಂದಿರತಕ್ಕಂಥದ್ದು. ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಭಾಗದಲ್ಲಿದ್ದೇವೆ, ಗಮನಿಸ್ಬೋದು. ದಿನದಿಂದ ದಿನಕ್ಕೆ ಆ ನೀರಿನ ಪ್ರಮಾಣ ಸಂಪೂರ್ಣವಾಗಿ ಕುಸಿತಾ ಇರತಕ್ಕಂತಹ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ತುಂಗಭದ್ರಾ ಜಲಾಶಯದ ಹಿನ್ನೀರಿನಿಂದ ಸಂಪೂರ್ಣವಾಗಿ ಈ ಭಾಗ ಸಂಪೂರ್ಣ ಖಾಲಿಯಾಗಿರ್ತಕ್ಕಂತಹ ದೃಶ್ಯಗಳನ್ನು ನಾನು ನಿಮಗೆ ತೋರಿಸ್ತಾ ಇರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ನೀರು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇರ್ತಕ್ಕಂತಹ ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತಾ ಇದ್ದೀವಿ. ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಈಗಾಗಲೇ ಬೇಸಿಗೆ ಆರಂಭಕ್ಕೂ ಮುನ್ನ ಕೆಲವು ಹಳ್ಳಿಗಳಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಇದ್ದಿದೆ. ತುಂಗಭದ್ರಾ ಜಲಾಶಯದಲ್ಲಿ ಕೇವಲ 20 TMC ನೀರಿದೆ. TB ಬೋರ್ಡ್ ಮತ್ತು ಜಿಲ್ಲಾಡಳಿತಕ್ಕೆ ಏನು ಹೇಳಕ್ಕೆ ಬಯಸ್ತೀರಿ? ಸರ್, ಹಳ್ಳಿಗಳಲ್ಲಿ ಕುಡಿಯೋ ನೀರಿಂದು ಭಾಳ ಸಮಸ್ಯೆ ಇರುತ್ತೆ. ಪ್ರತಿಯೊಬ್ಬರಿಗೆ ನೀರು ಸಿಗಬೇಕೆಂಬ ಆಸೆ ನಮಗೆ. TB ಬೋರ್ಡ್ನೇರು ಏನು ಮಾಡಬೇಕು, ಎಲ್ಲ ಪ್ರತಿಯೊಬ್ಬರು ಜಿಲ್ಲಾಡಳಿತ ಎಲ್ಲರೂ ಸೇರಿ ನೀರಿಗೆ ಸರಿಯಾಗಿ ಹಳ್ಳಿಗಳಿಗೆ ಒದಗಿಸ್ಬೇಕೆಂಬ ನಮ್ಮ ಆಗ್ರಹ. ಇದಿಷ್ಟು ಸ್ಥಳೀಯರು ಹೇಳ್ತಾ ಇರತಕ್ಕಂಥದ್ದು. ಸಮರ್ಪಕವಾಗಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂತಹ ಒಂದು ಆಗ್ರಹವನ್ನು ಸ್ಥಳೀಯರು ಕೂಡ ಮಾಡಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ರಾಜ್ಯದಲ್ಲಿ ಬಿರು ಬೇಸಿಗೆ ಈಗಾಗಲೇ ಆರಂಭ ಆಗಿದೆ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಕುಡಿಯೋ ನೀರಿನ ಸಮಸ್ಯೆ ಎದುರಾಗಿದೆ. ಕೆಲ ಹಳ್ಳಿಗಳಲ್ಲಿ ಈಗಾಗಲೇ ಸಾಲುಗಟ್ಟಿ ಬಿಂದಿಗೆಗಳನ್ನು ಇಟ್ಟು ನೀರನ್ನು ಹಿಡಿತಕ್ಕಂಥ ಪರಿಸ್ಥಿತಿ. ಕೊಪ್ಪಳ, ಬಳ್ಳಾರಿ, ವಿಜಯನಗರ, ರಾಯಚೂರು 4 ಜಿಲ್ಲೆಗಳ ಜೀವನಾಡಿ ಆಗಿರತಕ್ಕಂತಹ ತುಂಗಭದ್ರಾ ಜಲಾಶಯಕ್ಕೆ ಇವತ್ತು ನೀರಿನ ಪ್ರಮಾಣ ಕೂಡ ಜಲಾಶಯದಲ್ಲಿ ಕುಸಿತಾ ಇದೆ. ಕೇವಲ 20 TMC ನೀರು ಮಾತ್ರ ಸದ್ಯ ಸಂಗ್ರಹ ಇರತಕ್ಕಂಥದ್ದು. ಒಂದು ಕಡೆ ಕುಡಿಯೋ ನೀರಿಗಾಗಿ ಹಾಹಾಕಾರ ಇದ್ದರೆ ಮತ್ತೊಂದು ಕಡೆ ಇರತಕ್ಕಂತಹ ನೀರನ್ನು ಸಮರ್ಪಕವಾಗಿ ಬಳಕೆ ಮಾಡ್ಕೋಬೇಕು ಅಂತಕ್ಕಂತಹ ಮೂಲ ಉದ್ದೇಶದಿಂದ ಇವತ್ತು ನೀರನ್ನು ಯಾವುದೇ ಕಾರಣಕ್ಕೂ ಬೇರೆ ರೀತಿಯಾಗಿ ವ್ಯತ್ಯಯ ಮಾಡಲಾರದೆ ಕೇವಲ ಕುಡಿಯೋ ನೀರಿಗೆ ಮೊದಲ ಆದ್ಯತೆಯನ್ನು ನೀಡಬೇಕು ಅಂತಕ್ಕಂತಹ ಆಗ್ರಹಗಳು ಕೂಡ ಕೇಳಿಬಂದಿರತಕ್ಕಂಥದ್ದು. ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಭಾಗದಲ್ಲಿದ್ದೇವೆ, ಗಮನಿಸ್ಬೋದು. ದಿನದಿಂದ ದಿನಕ್ಕೆ ಆ ನೀರಿನ ಪ್ರಮಾಣ ಸಂಪೂರ್ಣವಾಗಿ ಕುಸಿತಾ ಇರತಕ್ಕಂತಹ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ತುಂಗಭದ್ರಾ ಜಲಾಶಯದ ಹಿನ್ನೀರಿನಿಂದ ಸಂಪೂರ್ಣವಾಗಿ ಈ ಭಾಗ ಸಂಪೂರ್ಣ ಖಾಲಿಯಾಗಿರ್ತಕ್ಕಂತಹ ದೃಶ್ಯಗಳನ್ನು ನಾನು ನಿಮಗೆ ತೋರಿಸ್ತಾ ಇರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ನೀರು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇರ್ತಕ್ಕಂತಹ ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತಾ ಇದ್ದೀವಿ. ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಈಗಾಗಲೇ ಬೇಸಿಗೆ ಆರಂಭಕ್ಕೂ ಮುನ್ನ ಕೆಲವು ಹಳ್ಳಿಗಳಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಇದ್ದಿದೆ. ತುಂಗಭದ್ರಾ ಜಲಾಶಯದಲ್ಲಿ ಕೇವಲ 20 TMC ನೀರಿದೆ. TB ಬೋರ್ಡ್ ಮತ್ತು ಜಿಲ್ಲಾಡಳಿತಕ್ಕೆ ಏನು ಹೇಳಕ್ಕೆ ಬಯಸ್ತೀರಿ? ಸರ್, ಹಳ್ಳಿಗಳಲ್ಲಿ ಕುಡಿಯೋ ನೀರಿಂದು ಭಾಳ ಸಮಸ್ಯೆ ಇರುತ್ತೆ. ಪ್ರತಿಯೊಬ್ಬರಿಗೆ ನೀರು ಸಿಗಬೇಕೆಂಬ ಆಸೆ ನಮಗೆ. TB ಬೋರ್ಡ್ನೇರು ಏನು ಮಾಡಬೇಕು, ಎಲ್ಲ ಪ್ರತಿಯೊಬ್ಬರು ಜಿಲ್ಲಾಡಳಿತ ಎಲ್ಲರೂ ಸೇರಿ ನೀರಿಗೆ ಸರಿಯಾಗಿ ಹಳ್ಳಿಗಳಿಗೆ ಒದಗಿಸ್ಬೇಕೆಂಬ ನಮ್ಮ ಆಗ್ರಹ. ಇದಿಷ್ಟು ಸ್ಥಳೀಯರು ಹೇಳ್ತಾ ಇರತಕ್ಕಂಥದ್ದು. ಸಮರ್ಪಕವಾಗಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂತಹ ಒಂದು ಆಗ್ರಹವನ್ನು ಸ್ಥಳೀಯರು ಕೂಡ ಮಾಡಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ರಾಜ್ಯದಲ್ಲಿ ಬಿರು ಬೇಸಿಗೆ ಈಗಾಗಲೇ ಆರಂಭ ಆಗಿದೆ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಕುಡಿಯೋ ನೀರಿನ ಸಮಸ್ಯೆ ಎದುರಾಗಿದೆ. ಕೆಲ ಹಳ್ಳಿಗಳಲ್ಲಿ ಈಗಾಗಲೇ ಸಾಲುಗಟ್ಟಿ ಬಿಂದಿಗೆಗಳನ್ನು ಇಟ್ಟು ನೀರನ್ನು ಹಿಡಿತಕ್ಕಂಥ ಪರಿಸ್ಥಿತಿ. ಕೊಪ್ಪಳ, ಬಳ್ಳಾರಿ, ವಿಜಯನಗರ, ರಾಯಚೂರು 4 ಜಿಲ್ಲೆಗಳ ಜೀವನಾಡಿ ಆಗಿರತಕ್ಕಂತಹ ತುಂಗಭದ್ರಾ ಜಲಾಶಯಕ್ಕೆ ಇವತ್ತು ನೀರಿನ ಪ್ರಮಾಣ ಕೂಡ ಜಲಾಶಯದಲ್ಲಿ ಕುಸಿತಾ ಇದೆ. ಕೇವಲ 20 TMC ನೀರು ಮಾತ್ರ ಸದ್ಯ ಸಂಗ್ರಹ ಇರತಕ್ಕಂಥದ್ದು. ಒಂದು ಕಡೆ ಕುಡಿಯೋ ನೀರಿಗಾಗಿ ಹಾಹಾಕಾರ ಇದ್ದರೆ ಮತ್ತೊಂದು ಕಡೆ ಇರತಕ್ಕಂತಹ ನೀರನ್ನು ಸಮರ್ಪಕವಾಗಿ ಬಳಕೆ ಮಾಡ್ಕೋಬೇಕು ಅಂತಕ್ಕಂತಹ ಮೂಲ ಉದ್ದೇಶದಿಂದ ಇವತ್ತು ನೀರನ್ನು ಯಾವುದೇ ಕಾರಣಕ್ಕೂ ಬೇರೆ ರೀತಿಯಾಗಿ ವ್ಯತ್ಯಯ ಮಾಡಲಾರದೆ ಕೇವಲ ಕುಡಿಯೋ ನೀರಿಗೆ ಮೊದಲ ಆದ್ಯತೆಯನ್ನು ನೀಡಬೇಕು ಅಂತಕ್ಕಂತಹ ಆಗ್ರಹಗಳು ಕೂಡ ಕೇಳಿಬಂದಿರತಕ್ಕಂಥದ್ದು. ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಭಾಗದಲ್ಲಿದ್ದೇವೆ, ಗಮನಿಸ್ಬೋದು. ದಿನದಿಂದ ದಿನಕ್ಕೆ ಆ ನೀರಿನ ಪ್ರಮಾಣ ಸಂಪೂರ್ಣವಾಗಿ ಕುಸಿತಾ ಇರತಕ್ಕಂತಹ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ತುಂಗಭದ್ರಾ ಜಲಾಶಯದ
ಹಿನ್ನೀರಿನಿಂದ ಸಂಪೂರ್ಣವಾಗಿ ಈ ಭಾಗ ಸಂಪೂರ್ಣ ಖಾಲಿಯಾಗಿರ್ತಕ್ಕಂತಹ ದೃಶ್ಯಗಳನ್ನು ನಾನು ನಿಮಗೆ ತೋರಿಸ್ತಾ ಇರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ನೀರು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಿರ್ತಕ್ಕಂತಹ ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತಾ ಇದ್ದೀವಿ. ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಈಗಾಗಲೇ ಬೇಸಿಗೆ ಆರಂಭಕ್ಕೂ ಮುನ್ನ ಕೆಲವು ಹಳ್ಳಿಗಳಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಇದ್ದಿದೆ. ತುಂಗಭದ್ರಾ ಜಲಾಶಯದಲ್ಲಿ ಕೇವಲ 20 TMC ನೀರಿದೆ. TB ಬೋರ್ಡ್ ಮತ್ತು ಜಿಲ್ಲಾಡಳಿತಕ್ಕೆ ಏನು ಹೇಳಕ್ಕೆ ಬಯಸ್ತೀರಿ? ಸರ್, ಹಳ್ಳಿಗಳಲ್ಲಿ ಕುಡಿಯೋ ನೀರಿಂದು ಭಾಳ ಸಮಸ್ಯೆ ಇರುತ್ತೆ. ಪ್ರತಿಯೊಬ್ಬರಿಗೆ ನೀರು ಸಿಗಬೇಕೆಂಬ ಆಸೆ ನಮಗೆ. TB ಬೋರ್ಡ್ನೇ ಏನು ಮಾಡಬೇಕು, ಎಲ್ಲ ಪ್ರತಿಯೊಬ್ಬರು ಜಿಲ್ಲಾಡಳಿತ ಎಲ್ಲರೂ ಸೇರಿ ನೀರಿಗೆ ಸರಿಯಾಗಿ ಹಳ್ಳಿಗಳಿಗೆ ಒದಗಿಸ್ಬೇಕೆಂಬ ನಮ್ಮ ಆಗ್ರಹ. ಇದಿಷ್ಟು ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು. ಸಮರ್ಪಕವಾಗಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂತಹ ಒಂದು ಆಗ್ರಹವನ್ನು ಸ್ಥಳೀಯರು ಕೂಡ ಮಾಡಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ರಾಜ್ಯದಲ್ಲಿ ಬಿರು ಬೇಸಿಗೆ ಈಗಾಗಲೇ ಆರಂಭ ಆಗಿದೆ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಕುಡಿಯೋ ನೀರಿನ ಸಮಸ್ಯೆ ಎದುರಾಗಿದೆ. ಕೆಲ ಹಳ್ಳಿಗಳಲ್ಲಿ ಈಗಾಗಲೇ ಸಾಲುಗಟ್ಟಿ ಬಿಂದಿಗೆಗಳನ್ನು ಇಟ್ಟು ನೀರನ್ನು ಹಿಡಿತಕ್ಕಂಥ ಪರಿಸ್ಥಿತಿ. ಕೊಪ್ಪಳ, ಬಳ್ಳಾರಿ, ವಿಜಯನಗರ, ರಾಯಚೂರು 4 ಜಿಲ್ಲೆಗಳ ಜೀವನಾಡಿ ಆಗಿರ್ತಕ್ಕಂತಹ ತುಂಗಭದ್ರಾ ಜಲಾಶಯಕ್ಕೆ ಇವತ್ತು ನೀರಿನ ಪ್ರಮಾಣ ಕೂಡ ಜಲಾಶಯದಲ್ಲಿ ಕುಸಿತಾ ಇದೆ. ಕೇವಲ 20 TMC ನೀರು ಮಾತ್ರ ಸದ್ಯ ಸಂಗ್ರಹ ಇರ್ತಕ್ಕಂಥದ್ದು. ಒಂದು ಕಡೆ ಕುಡಿಯೋ ನೀರಿಗಾಗಿ ಹಾಹಾಕಾರ ಇದ್ದರೆ, ಮತ್ತೊಂದು ಕಡೆ ಇರ್ತಕ್ಕಂತಹ ನೀರನ್ನು ಸಮರ್ಪಕವಾಗಿ ಬಳಕೆ ಮಾಡ್ಕೋಬೇಕು ಅಂತಕ್ಕಂತಹ ಮೂಲ ಉದ್ದೇಶದಿಂದ ಇವತ್ತು ನೀರನ್ನು ಯಾವುದೇ ಕಾರಣಕ್ಕೂ ಬೇರೆ ರೀತಿಯಾಗಿ ವ್ಯತ್ಯಯ ಮಾಡಲಾರ್ದೆ ಕೇವಲ ಕುಡಿಯೋ ನೀರಿಗೆ ಮೊದಲ ಆದ್ಯತೆಯನ್ನು ನೀಡಬೇಕು ಅಂತಕ್ಕಂತಹ ಆಗ್ರಹಗಳು ಕೂಡ ಕೇಳಿಬಂದಿರತಕ್ಕಂಥದ್ದು. ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಭಾಗದಲ್ಲಿದ್ದೇವೆ, ಗಮನಿಸ್ಬೋದು. ದಿನದಿಂದ ದಿನಕ್ಕೆ ಆ ನೀರಿನ ಪ್ರಮಾಣ ಸಂಪೂರ್ಣವಾಗಿ ಕುಸಿತಾ ಇರತಕ್ಕಂತಹ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ತುಂಗಭದ್ರಾ ಜಲಾಶಯದ ಹಿನ್ನೀರಿನಿಂದ ಸಂಪೂರ್ಣವಾಗಿ ಈ ಭಾಗ ಸಂಪೂರ್ಣ ಖಾಲಿಯಾಗಿರ್ತಕ್ಕಂತಹ ದೃಶ್ಯಗಳನ್ನು ನಾನು ನಿಮಗೆ ತೋರಿಸ್ತಾ ಇರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ನೀರು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಿರ್ತಕ್ಕಂತಹ ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತಾ ಇದ್ದೀವಿ. ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಈಗಾಗಲೇ ಬೇಸಿಗೆ ಆರಂಭಕ್ಕೂ ಮುನ್ನ ಕೆಲವು ಹಳ್ಳಿಗಳಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಇದ್ದಿದೆ. ತುಂಗಭದ್ರಾ ಜಲಾಶಯದಲ್ಲಿ ಕೇವಲ 20 TMC ನೀರಿದೆ. TB ಬೋರ್ಡ್ ಮತ್ತು ಜಿಲ್ಲಾಡಳಿತಕ್ಕೆ ಏನು ಹೇಳಕ್ಕೆ ಬಯಸ್ತೀರಿ? ಸರ್, ಹಳ್ಳಿಗಳಲ್ಲಿ ಕುಡಿಯೋ ನೀರಿಂದು ಭಾಳ ಸಮಸ್ಯೆ ಇರುತ್ತೆ. ಪ್ರತಿಯೊಬ್ಬರಿಗೆ ನೀರು ಸಿಗಬೇಕೆಂಬ ಆಸೆ ನಮಗೆ. TB ಬೋರ್ಡ್ನೇ ಏನು ಮಾಡಬೇಕು, ಎಲ್ಲ ಪ್ರತಿಯೊಬ್ಬರು ಜಿಲ್ಲಾಡಳಿತ ಎಲ್ಲರೂ ಸೇರಿ ನೀರಿಗೆ ಸರಿಯಾಗಿ ಹಳ್ಳಿಗಳಿಗೆ ಒದಗಿಸ್ಬೇಕೆಂಬ ನಮ್ಮ ಆಗ್ರಹ. ಇದಿಷ್ಟು ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು. ಸಮರ್ಪಕವಾಗಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂತಹ ಒಂದು ಆಗ್ರಹವನ್ನು ಸ್ಥಳೀಯರು ಕೂಡ ಮಾಡಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ರಾಜ್ಯದಲ್ಲಿ ಬಿರು ಬೇಸಿಗೆ ಈಗಾಗಲೇ ಆರಂಭ ಆಗಿದೆ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಕುಡಿಯೋ ನೀರಿನ ಸಮಸ್ಯೆ ಎದುರಾಗಿದೆ. ಕೆಲ ಹಳ್ಳಿಗಳಲ್ಲಿ ಈಗಾಗಲೇ ಸಾಲುಗಟ್ಟಿ ಬಿಂದಿಗೆಗಳನ್ನು ಇಟ್ಟು ನೀರನ್ನು ಹಿಡಿತಕ್ಕಂಥ ಪರಿಸ್ಥಿತಿ. ಕೊಪ್ಪಳ, ಬಳ್ಳಾರಿ, ವಿಜಯನಗರ, ರಾಯಚೂರು 4 ಜಿಲ್ಲೆಗಳ ಜೀವನಾಡಿ ಆಗಿರ್ತಕ್ಕಂತಹ ತುಂಗಭದ್ರಾ ಜಲಾಶಯಕ್ಕೆ ಇವತ್ತು ನೀರಿನ ಪ್ರಮಾಣ ಕೂಡ ಜಲಾಶಯದಲ್ಲಿ ಕುಸಿತಾ ಇದೆ. ಕೇವಲ 20 TMC ನೀರು ಮಾತ್ರ ಸದ್ಯ ಸಂಗ್ರಹ ಇರ್ತಕ್ಕಂಥದ್ದು. ಒಂದು ಕಡೆ ಕುಡಿಯೋ ನೀರಿಗಾಗಿ ಹಾಹಾಕಾರ ಇದ್ದರೆ, ಮತ್ತೊಂದು ಕಡೆ ಇರ್ತಕ್ಕಂತಹ ನೀರನ್ನು ಸಮರ್ಪಕವಾಗಿ ಬಳಕೆ ಮಾಡ್ಕೋಬೇಕು ಅಂತಕ್ಕಂತಹ ಮೂಲ ಉದ್ದೇಶದಿಂದ ಇವತ್ತು ನೀರನ್ನು ಯಾವುದೇ ಕಾರಣಕ್ಕೂ ಬೇರೆ ರೀತಿಯಾಗಿ ವ್ಯತ್ಯಯ ಮಾಡಲಾರ್ದೆ ಕೇವಲ ಕುಡಿಯೋ ನೀರಿಗೆ ಮೊದಲ ಆದ್ಯತೆಯನ್ನು ನೀಡಬೇಕು ಅಂತಕ್ಕಂತಹ ಆಗ್ರಹಗಳು ಕೂಡ ಕೇಳಿಬಂದಿರತಕ್ಕಂಥದ್ದು. ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಭಾಗದಲ್ಲಿದ್ದೇವೆ, ಗಮನಿಸ್ಬೋದು. ದಿನದಿಂದ ದಿನಕ್ಕೆ ಆ ನೀರಿನ ಪ್ರಮಾಣ ಸಂಪೂರ್ಣವಾಗಿ ಕುಸಿತಾ ಇರತಕ್ಕಂತಹ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ತುಂಗಭದ್ರಾ ಜಲಾಶಯದ ಹಿನ್ನೀರಿನಿಂದ ಸಂಪೂರ್ಣವಾಗಿ ಈ ಭಾಗ ಸಂಪೂರ್ಣ ಖಾಲಿಯಾಗಿರ್ತಕ್ಕಂತಹ ದೃಶ್ಯಗಳನ್ನು ನಾನು ನಿಮಗೆ ತೋರಿಸ್ತಾ ಇರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ನೀರು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಿರ್ತಕ್ಕಂತಹ ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತಾ ಇದ್ದೀವಿ. ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಈಗಾಗಲೇ ಬೇಸಿಗೆ ಆರಂಭಕ್ಕೂ ಮುನ್ನ ಕೆಲವು ಹಳ್ಳಿಗಳಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಇದ್ದಿದೆ. ತುಂಗಭದ್ರಾ ಜಲಾಶಯದಲ್ಲಿ ಕೇವಲ 20 TMC ನೀರಿದೆ. TB ಬೋರ್ಡ್ ಮತ್ತು ಜಿಲ್ಲಾಡಳಿತಕ್ಕೆ ಏನು ಹೇಳಕ್ಕೆ ಬಯಸ್ತೀರಿ? ಸರ್, ಹಳ್ಳಿಗಳಲ್ಲಿ ಕುಡಿಯೋ ನೀರಿಂದು ಭಾಳ ಸಮಸ್ಯೆ ಇರುತ್ತೆ. ಪ್ರತಿಯೊಬ್ಬರಿಗೆ ನೀರು ಸಿಗಬೇಕೆಂಬ ಆಸೆ ನಮಗೆ. TB ಬೋರ್ಡ್ನೇ ಏನು ಮಾಡಬೇಕು, ಎಲ್ಲ ಪ್ರತಿಯೊಬ್ಬರು ಜಿಲ್ಲಾಡಳಿತ ಎಲ್ಲರೂ ಸೇರಿ ನೀರಿಗೆ ಸರಿಯಾಗಿ ಹಳ್ಳಿಗಳಿಗೆ ಒದಗಿಸ್ಬೇಕೆಂಬ ನಮ್ಮ ಆಗ್ರಹ. ಇದಿಷ್ಟು ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು. ಸಮರ್ಪಕವಾಗಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂತಹ ಒಂದು ಆಗ್ರಹವನ್ನು ಸ್ಥಳೀಯರು ಕೂಡ ಮಾಡಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.